ಪ್ರಿಯ ವೀಕ್ಷಕರೇ, ಇಂದು ನಾವು ಸಂಡೂರು ಪಟ್ಟಣದ 6ನೇ ವಾರ್ಡ್ನ ಕುಂಬಾರ ಓಣಿಯತ್ತ ಗಮನ ಹರಿಸುತ್ತಿದ್ದೇವೆ. ಇಲ್ಲಿ ಹಲವು ದಶಕಗಳಿಂದ ತಮ್ಮ ಪಾರಂಪರಿಕ ವೃತ್ತಿಯನ್ನ ನಿಷ್ಠೆಯಿಂದ ಮುಂದುವರಿಸಿಕೊಂಡು ಬರುತ್ತಿರುವ ಕುಂಬಾರರ ಜೀವನ, ಅವರ ಪರಿಶ್ರಮ ಹಾಗೂ ಸಮಾಜದ ಮೇಲಿರುವ ಕಾಳಜಿ ಕುರಿತು ಒಂದು ವಿಶೇಷ ವರದಿಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡಿದ್ದೇವೆ. ಈ ಕುಂಬಾರ ಓಣಿಯಲ್ಲಿ ಸುಮಾರು 40 ವರ್ಷಗಳಿಂದ ಮಣ್ಣಿನ ಗಡಿಗೆ, ಮಡಿಕೆ, ಕುಡಿಕೆ ಸೇರಿದಂತೆ ವಿವಿಧ ಮಣ್ಣಿನ ಪಾತ್ರೆಗಳನ್ನು ತಯಾರಿಸುತ್ತಾ ಜೀವನ ಸಾಗಿಸುತ್ತಿರುವ ಕುಟುಂಬಗಳೂ ಇದ್ದಾರೆ. ಪೀಳಿಗೆಗಳಿಂದ ಬಂದ ಈ ವೃತ್ತಿ ಕೇವಲ ಜೀವನೋಪಾಯವಲ್ಲ, ಅದು ನಮ್ಮ ಸಂಸ್ಕೃತಿ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಪ್ರತೀಕವೂ ಹೌದು. ಇಂದಿನ ಕಾಲದಲ್ಲಿ ಜನರು ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದು ಹಾಗೂ ನೀರನ್ನು ಸಂಗ್ರಹಿಸಿ ಕುಡಿಯುವುದು ಸಾಮಾನ್ಯ ಪದ್ಧತಿಯಾಗಿದ್ದು, ಇದರ ಪರಿಣಾಮವಾಗಿ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಲಭ್ಯವಾಗುತ್ತವೆ ಮತ್ತು ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ಹಿರಿಯರು ನಂಬಿಕೆ ವ್ಯಕ್ತಪಡಿಸುತ್ತಾರೆ. ಮಣ್ಣಿನ ಪಾತ್ರೆಗಳು ತಂಪನ್ನು ಉಳಿಸಿಕೊಳ್ಳುವ ಗುಣ ಹೊಂದಿದ್ದು, ನೀರಿನ ಗುಣಮಟ್ಟವನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿವೆ. ಆದರೆ ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಪ್ಲಾಸ್ಟಿಕ್, ಸ್ಟೀಲ್ ಮತ್ತು ಇತರೆ ಲೋಹದ ಪಾತ್ರೆಗಳ ಬಳಕೆ ಹೆಚ್ಚಾಗುತ್ತಿರುವುದರಿಂದ ಈ ಪಾರಂಪರಿಕ ವೃತ್ತಿಗೆ ಹಿನ್ನಡೆ ಉಂಟಾಗಿದೆ. ಇದರಿಂದ ಕುಂಬಾರರ ಜೀವನ ಸಂಕಷ್ಟಕ್ಕೆ ಸಿಲುಕಿದ್ದು ತಮ್ಮ ವೃತ್ತಿಯನ್ನು ಉಳಿಸಿಕೊಳ್ಳಲು ಹೋರಾಟ ನಡೆಸುತ್ತಿದ್ದಾರೆ. ಸ್ಥಳೀಯ ಕುಂಬಾರರು ಹೇಳುವಂತೆ ಜನರು ಮತ್ತೆ ಮಣ್ಣಿನ ಪಾತ್ರೆಗಳ ಬಳಕೆಯನ್ನು ಅಳವಡಿಸಿಕೊಂಡರೆ ಆರೋಗ್ಯದ ದೃಷ್ಟಿಯಿಂದಲೂ ಲಾಭವಾಗುತ್ತೆ ಮತ್ತು ತಮ್ಮಂತಹ ಕಾರ್ಮಿಕರ ಜೀವನಕ್ಕೂ ಸಹಾಯವಾಗುತ್ತದೆ. ಪುರಾತನ ಪದ್ಧತಿಗಳ ಮಹತ್ವವನ್ನು ಅರಿತು ಅವನ್ನ ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯ ಇದೆ. ಒಟ್ನಲ್ಲಿ ಸಂಡೂರು ಕುಂಬಾರ ಓಣಿಯ ಈ ಕತೆ ಪಾರಂಪರಿಕ ವೃತ್ತಿಗಳ ಉಳಿವು, ಆರೋಗ್ಯಕರ ಜೀವನ ಶೈಲಿ ಹಾಗೂ ಸಮಾಜದ ಜವಾಬ್ದಾರಿಯ ಬಗ್ಗೆ ಸಂದೇಶ ನೀಡುತ್ತದೆ. ನೀವು ಎಷ್ಟು ವರ್ಷದಿಂದ ಈ ವೃತ್ತಿ ಮಾಡ್ತಾ ಇದ್ರಿ? 50 ವರ್ಷ ಮೇಲೆ ಆಯ್ತು. ಅಂದ್ರೆ ನಿಮ್ ಮನೆಯಲ್ಲಿ ಎಷ್ಟು ಜನ ಇದ್ರಿ? ನಾವು ಒಬ್ಬತ್ತೇ. ನೀವು ಒಬ್ಬತ್ತೇ ಇರೋದು? ಇನ್ನೊಬ್ಬತ್ತೇ ಈ ವೃತ್ತಿ ಮಾಡ್ಕೊಂತ ಇದ್ರಿ? ಅಂದ್ರೆ ಈ ಮಣ್ಣು ತಂದು ಏನೇನು ಸಾಮಾನು, ಈಗ ಯಾವ ರೀತಿ ಸಾಮಾನು ರೆಡಿ ಮಾಡ್ತೀವಿ? ಎಲ್ಲ ಮಾಡ್ತೀವಿ. ಅಂದ್ರೆ ಆದ್ರೆ ಹೆಸರು ಹೇಳೋದಾದ್ರೆ ಸಣ್ಣ ಬಿಂದಿಗೆ, ಸಣ್ಣ ಇರ್ತಲ್ಲ ತಂಪದ್ದಾಗ ಅಂತ ಮಾಡ್ತೀವಿ, ಇಂಥ ಗಡಿಗೆ ಮಾಡ್ತೀವಿ, ಇಂಥ ಮಾಡ್ತೀವಿ, ದೊಡ್ಡ ಮಾಡ್ತೀವಿ, ಒಂದ್ 2-3 ಕೊಡೆ ಮಾಡ್ತೀವಿ. ಅವನ್ನ ಮಾಡ್ತೀವಿ. ಮ್ಯಾಗ್ಲಿದ್ದೆ ಕೆಳಕನ್ನ ಬರ್ತದೆ, ದೊಡ್ಡದ್ರಲ್ಲಿ ಕೆಳಕ. ಹೌದಾ? ಅದು ಎಷ್ಟು ಕೆಜಿ ಅಂತ ಏನಾದ್ರು ಅಳತೆ? ಕೆಜಿ ಕೆಜಿಗೆ ನೀವು ಅಳತೆ ಇಲ್ಲ, ಅಂದಾಜು ಲೆಕ್ಕ ಅಂದಾಜ್ ಮಾಡ್ತೀವಿ ಅಷ್ಟೇ. ಈಗ ರೆಡಿ ಮಾಡ್ಲಿಕ್ಕೆ ಮಣ್ಣು ಎಲ್ಲಿಂದ ತರ್ತೀರಿ ಅಂದ್ರೆ? ಬಂಡ್ರೆ ನೋಡ್ಬೇಕು, ಅಲ್ಲಿಂದ ಮಾತ್ರ ಆ ಮಣ್ಣು ಮಾತ್ರ ಬರುತ್ತೆ. ಇಲ್ಲಿ ನಮ್ ಕಡೆಗೆ ಇಲ್ರಿ, ನಮ್ ಕಡೆಗೆ ಎಲ್ಲಿ ಸಿಗೋದಿಲ್ಲ. ಬಂಡ್ರಾಗಿಲ್ಲ. ನೀವು ಯಾವ ರೀತಿ ತರೋದು? ಏನು ಆಟ ಟಾಕ್ರಿ ಅಂತಾರ. ಒಂದೊಂದ್ಸತಿ ತಂದ್ರೆ ಎಷ್ಟು ಲೋಡ್ ತರ್ತೀರಿ? ಒಂದ್ ವರ್ಷ ತಗೊಂಡ್ ಹಾಕೋದು ಒಂದ್ 200 ನೋಡ್ ತರ್ತೀವಿ. ಅದಕ್ಕೆ ಏನಾದ್ರು ನೀವು ರೊಕ್ಕ ಕಟ್ತೀರಾ? ಈಗ ಕೆರಿಗೆಲ್ಲ ಆಟಿಗೆ ಬಾಡಿ ಕಟ್ಟ, ಆಟ ಬಾಡಿಗೆ ಮಾತ್ರ. ಮಾರಾಟ ಮಾಡೋದು ಇಲ್ಲಿ ಹೋಗ್ತೀವಿ, ಮತ್ತೆ ಹೋಲ್ಸೇಲ್ ರೇಟ್ ಹಾಕ್ತಿವಿ, ಬಳ್ಳಾರಿಗೆಲ್ಲ ಡಬಲ್ ಹಾಕ್ತಿವಿ. ಅಂದ್ರೆ ಲೋಡ್ ಮಾಡ್ಕೊಂಡು ಹೋಗ್ತೀರಿ? ಇಲ್ಲಿ ಅಕ್ಕಿ ಬಂದ ತಾಂಡ ಹೋಗ್ಬಿಡ್ತಾರೆ, ನಾವು ಹಾಕ್ಬಿಡ್ತೀವ, ಅವ್ರ ಹತ್ರ ಮಾಡ್ಕೊಂತಾರೆ. ಬೇರೆಯವರು ನಿಮ್ ಕಡೆ ಇಲ್ಲಿಂದ ತಗೊಂಡ್ ಹೋಗ್ತಾರೆ. ಜಡಿಯಮ್ಮ
ಅದೇ ನೀವು ರೆಡಿ ಮಾಡ್ತಿರೋದು ಏನದು? ಬಟ್ಲ ಸರ್. ಎದಕ್ಕೆ ಉಪಯೋಗ ಮಾಡ್ತಾರ? ಇವು ಪೀರ್ಲ ಹಬ್ಬದಕ್ಕ ಎಡೆ ಓದ್ಸಕ್ ಮಾಡ್ತೀವಿ ಸರ್. ಇವತ್ತು ಎಲ್ಲಾ ಪ್ಲಾಸ್ಟಿಕ್ ಅಲ್ಲೇ ನೀರ್ ಕುಡಿಯೋದು, ಪ್ಲಾಸ್ಟಿಕ್ ಅಲ್ಲೇ ತಗೊಂಡ್ ಹೋಗೋದು, ಈ ತರ ಎಲ್ಲ ಜಾಸ್ತಿ ಅವೇ ಆಗ್ಯಾವ ಸರ್. ಅದಕ್ಕೆ ಏನ್ ಹೇಳ್ತೀರಿ ನೀವು? ಅವೇನ್ ಉಪಯೋಗ ಅಲ್ಲ ಸರ್. ನಮ್ದು ಇವು ಎಲ್ಲ ಕೆಲಸ ನಿಂತೋಗೈತೆ, ಅವದೇ ಜಾಸ್ತಿ ಆಗೈತಿ ಅಪ್ಪ. ನಮಗೂ ಬಾಳ ಯೂಸ್ ಮಾಡಲ್ಲ ಸರ್. ಒಂದು ದಿನಕ್ಕೆ ರೆಡಿ ಮಾಡೋದಾದ್ರೆ ಎಷ್ಟು ರೆಡಿ ಮಾಡ್ತೀರಿ? ನಾವೊಂದು 30-40 ಮಾಡ್ತೀವಿ ಸರ್. ಅವನು ಮತ್ತೆ ಸುಡುವಂತದ್ದು ಸುಡಬೇಕು ಸರ್. ಇದು ಕಟ್ಟಿಗೆ ಮಣ್ಣು ತರ್ಬೇಕು, ಕಟ್ಟಿಗೆ ತರ್ಬೇಕು, ಸೆದೆ ತರ್ಬೇಕು, ಎಲ್ಲ ಇದು ಮಾಡ್ಬೇಕು ಸರ್. ನಿಮ್ಮ ವೃತ್ತಿಗೆ ಸರ್ಕಾರದಿಂದ ಏನಾದ್ರು ಲೋನ್ ಕೊಡ್ತಾ ಇದೆ? ಬಂದಿಲ್ಲ ಸರ್. ಲೋನ್ ಏನ್ ತಗೊಂಡಿಲ್ಲ? ಸಬ್ಸಿಡಿ ಇಲ್ಲ ಸರ್. ಏನ್ ತಗೊಂಡ್ ನೀವು ಹೋಗಿ ಯಾವತ್ತಾದ್ರೂ ಕೇಳಿದಿರಾ? ಕೇಳಿದ್ ಸಾರು ಬರೇ ಕಟ್ಟೋದೇ ಹೇಳ್ತಿದಾರ ಸರ್. ಮೊನ್ನೆ ಕಂಪ್ನಿಗೆ ಹೋಗಿದ್ವಿ ಸರ್. ಇದೇ ಇದ್ಯಾವ್ದ ಕೈಗಾರಿಕೆದೇ ಬಂದತ್ತೆ ಸರ್. ಅದಕ್ಕ ಎಲ್ಲ ಸಬ್ಸಿಡಿ ಏನಿಲ್ಲ ಅಂತ ಹೇಳಿ ಕೊಟ್ಟಾರ 1 ಲಕ್ಷ. ತಗೊಂಡಿವಿ. ಅದಕ್ಕೆ ಎಲ್ಲ ಪೂರ್ ಕಟ್ಬೇಕಂತ ಹೇಳ್ತಿದ್ರ. ನಿಮ್ ಮನೆ ಮಕ್ಳೆಲ್ಲ ಓದ್ತಿದಾರ? ಏನ್ ಮಾಡ್ತಿದಾರ? ನಮ್ಮ ಮನೆ ಮಕ್ಳು ಇಬ್ರೇ ಹೆಣ್ಮಕ್ಳು ಸರ್, ಗಂಡ್ ಮಕ್ಳು ಇಲ್ಲ. ನಿಮ್ಮ ಹೆಸರು ಹೇಳ್ರಿ ಯಜಮಾನ್ರೆ? ಕುಮಾರಸ್ವಾಮಿ. ಎಷ್ಟು ವರ್ಷದಿಂದ ಈ ವೃತ್ತಿ ಮಾಡ್ತಾ ಇದ್ರಿ ನೀವು? ಈ ಸುಮಾರು 30 ವರ್ಷ ಆತ್ರಿ. 30 ವರ್ಷ. ಮಕ್ಳು ಎಷ್ಟು ಜನ? ಇಬ್ರೇ ರೀ ಹೆಣ್ಮಕ್ಳು. ಏನ್ ಶಾಲೆಗೆಲ್ಲ ಕಲ್ಸಿದ್ರ? ಹೋದ್ಯಾರ. ಈಗ ನೀನ್ ರೆಡಿ ಮಾಡ್ತಿದ್ರಲ್ಲ, ಅದೇ ಏನಕ್ಕೆ ಯೂಸ್ ಮಾಡ್ಬೋದು? ಅದು ಇದು ನೀರು ಯೂಸ್ ಮಾಡ್ಬೋದ್ರಿ, ಅಡಿಗೆ ಯೂಸ್ ಮಾಡ್ಬೋದು. ಅಡಿಗೆಗೆ ನೀರಿಗೆಲ್ಲ ಎಲ್ಲದಕ್ಕೂ ಬರ್ತೈತ್ರಿ. ಅಂದ್ರೆ ಅಂತವು ಒಂದ್ ದಿನಕ್ಕೆ ಎಷ್ಟ್ ಮಾಡ್ತೀರಾ? ಇಂಥವು 1 ದಿವ್ಸಕ್ಕ 10 ಮಾಡಿದ್ರೆ 2 ದಿವಸ ಆತವ್ರಿ. 2 ದಿವ್ಸಕ್ಕೆ ಮುಗಿತೈತಿ. ಈಗ ಹಸೆದ್ ಮಾಡಿಟ್ಮೇಲೆ ಮತ್ತೆ ಯಾವತ್ತು ಸುಡಿತೀರ ಅದನ್ನ? ಅದು ಎಲ್ಲ ಗಡಿಗೆ ಸುಡಾಕ ಬಟ್ಟಿಗೆ ಆಗಾಕ 8 ದಿವಸ ಬೇಕ್ರಿ. 8 ದಿನ ಬೇಕು. 8 ದಿವಸ ಬೇಕು. ಸುಡಾಕ 2 ದಿವಸ. ಇವತ್ತು ಮಾಡಿ ಹಂಗೆ ಇಡ್ತೀರಾ? ಇಲ್ಲ, ಬಿಸಿಲಿಗೆ ಇಡಂಗಿಲ್ರಿ. ಒಳಗ ನೆಳಗ ಆರ್ಬೇಕು. ನೆಳಗ ಇಲ್ಲ. 8 ದಿನ ಆದ್ಮೇಲೆ ಇಷ್ಟಂತ ಒಂದ್ ದಿವ್ಸಕ್ಕ ಬಟ್ಟಿಗೆ ಇಡ್ತೀವ್ರಿ. ಎಷ್ಟ್ ಹಾಕ್ತೀರಿ ಬಟ್ಟಿಗೆ ಹಾಕ್ಬೇಕಾದ್ರೆ? ಇವು ದೊಡ್ಡ ಹಾರ 100 ಹಿಡಿತಾವ್ರಿ. ಸಣ್ಣ ದೊಡ್ಡ ಅಂದ್ರೆ ಎಲ್ಲ 150 ಹಿಡಿತೈತಿ. ಸರಿ. ಏನ್ರಕ್ಕ ನಿಮ್ಮ ಹೆಸರು ಹೇಳ್ರಿ? ಅನ್ಪೂರ್ಣ. ಎಷ್ಟು ವರ್ಷದಿಂದ ನೀವು ಈ ವೃತ್ತಿ ಮಾಡ್ತಾ ಇದ್ರಿ? ನಾವ್ ಇವಾಗ ಒಂದು 20 ವರ್ಷದಿಂದ ಮಾಡ್ಕತ್ತೀವಿ. ನಾವು ಇಲ್ಲೇ ಬಂದಾಲಿಂದ ಮಾಡ್ತೀವಿ ಇಲ್ಲಿ ಕೆಲಸ. ನಮ್ಮ ಮನೇಲಿ ಏನಿಲ್ಲ ಅಲ್ಲಿ. ಇಲ್ಲಿ ಏನ್ ಕೆಲಸ ಮಾಡಲ್ಲ. ಇಲ್ಲಿ ಗಂಡ ಮನೆ ಕೊಟ್ಟಾರಲ್ಲ ಅವಲ್ಲಿಂದ ಕೆಲಸ ಮಾಡ್ತೀವಿ. ಅಂದ್ರೆ ಅಂದಾಜು ಈಗ ಬೇಸಿಗೆ ಕಾಲ ಬಂದೈತೆ. ಇವಾಗ ಸೀಸನ್ ಏನಾದ್ರು ನಡೀತದ ನಿಮ್ದು? ಹಂಗೆ ಮಾಮೂಲ್ರಿ ನಡೀತೈತಿ. ಈಗ ಮಳೆಗಾಲದಾಗ ಏನ್ ಮಾಡ್ತೀರಿ? ಮಳೆಗಾಲದಾಗಿನ ಇವನ್ನೇ ಮಾಡಿ ಟ್ಯಾಕ್ಸ್ ಮಾಡ್ಕೊಂಡ್ ಹಾಕ್ಯಂತೀವಿ. ಅಂದ್ರೆ ಇವನ್ನ ಸ್ಟಾಕ್ ಮಾಡ್ತೀವಿ. ಮಳೆಗಾಲದಾಗ ಸ್ಟಾಕ್ ಮಾಡ್ಕೊಂತೀವಿ. ನಮ್ ಕೆಲಸ ಮತ್ತೆ ಏನಿಲ್ಲ ಸರ್. ಮತ್ತೆ ಅದೆಲ್ಲ ಇದು ಬಿಟ್ರೆ ಬೇರೆ ವೃತ್ತಿ ಏನಿಲ್ಲ? ಬೇರೆ ಮತ್ತೆ ಹೊಲ ಮನೆ ಆ ತರದ್ದು ಏನಿಲ್ಲ ಸರ್. ಹೊಲ ಇಲ್ಲ. ಇದನ್ನೇ ಅವಲಂಬ ಮಾಡ್ಕೊಂಡ್ವಿ. ಎಷ್ಟು ದುಡಿಬೋದಕ್ಕ ಅಂದಾಜು ನೀವು ಒಂದು ಸೀಸನ್? ಈಗ ಬೇಸಿಗೆ ಕಾಲ ಬಂತು. ಬೇಸಿಗೆ ಕಾಲ ಬಂದ್ರಂದ್ರೆ ನಾವು ಮಾಡಿ ನಾವೇ ಮಾರಿದ್ರೆ ನಾವೇ ಸ್ವಲ್ಪ ಉಳ್ತಿತ್ ಸರ್. ಮತ್ತೆ ನಾವು ಹಾಕ್ತಿವಲ್ಲ ಸ್ವಲ್ಪ ಕಡಿಮೆನೆ ನಮ್ಗೆ ಇವಾಗ. ಹಾಕ್ತಿವಿ. ಬೇರೆ ಸ್ವಲ್ಪ ಹಾಕ್ತಿವಿ. ಮತ್ತೆ ನಾವು ಹೋದ್ರಗಿನಾಗಿ ನಮಗೆ ಅಂದ್ರೆ ನಾವು ಮಾರಿ ಎಲ್ಲ ಉಳಿದೇವ ಅಂದ್ರೆ ಖರ್ಚು ಹಾಕತ್ತಲ್ಲ ಅಂತೇಳಿ ನಾವು ಏನ್ ಮಾಡ್ತೀವಿ, ವ್ಯವಸ್ಥೆಗೆ ಹಾಕ್ಬಿಡ್ತೀವಿ ಒಂದೇ ಗುತ್ತಿಗೆ ಫಸ್ಟ್. ಈಗ ಜನಕ್ಕ ನಮ್ಮ ವಾಹಿನಿ ಮೂಲಕ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ನೀವೇನ್ ಹೇಳಂತೀರಿ ಅದನ್ನ ಇಷ್ಟ. ಇಲ್ಲ, ಈಗ ನೀವು ರೆಡಿ ಮಾಡ್ತಾ ಇದ್ದೀರಾ, ರೆಡಿ ಮಾಡ್ತೀವಿ. ಬಂದು ಜಾಸ್ತಿ ತಗೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ಸರ್, ಕಡಿಮೆನೆ ಆಗೋದು ಅದು. ಆದ್ರೆ ಮತ್ತೆ ನಾವು ಅಲ್ಲೆಲ್ಲ ನಾವು ಹೋಗಿ ವ್ಯವಸ್ಥೆ ಮತ್ತೆ ನಾವೆಲ್ಲ ನಮ್ಮದು ಎಲ್ಲ ಖರ್ಚು ಇರ್ತಲ್ಲ ಅಂತ ಹೇಳಿ ಹಾಕ್ಬಿಡ್ತೀವಿ. ನಾವು ಮೊದ್ಲೆಲ್ಲ ಮಾರಕ್ಕೆ ಹೋಗಿ ನಾವು ಜನ ಬಂದು ಇಲ್ಲಿ ತಗೊಳ್ರಿ ಅಂತ ಹೇಳ್ತೀರಾ? ಯಾರನ್ನ ಹೇಳ್ತಾರ ಸರ್ ಹಂಗೆ ಹೇಳೋದಲ್ಲಿ ಅವ್ರಿಗೆ ಹಾಕ್ಬಿಡೋದು ಹಂಗೆ.
ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಿಶೇಷ ಸುದ್ದಿಯನ್ನು ತರ್ತಿದ್ದೇವೆ. ಅಂತ ಹೇಳಿದ್ರೆ ಕುಂಬಾರರು ಇವತ್ತು ಯಾವ ರೀತಿ ಅವರ ಜೀವನ ಶೈಲಿ ಇರುತ್ತೆ, ಯಾವ ರೀತಿ ಅವರ ವೃತ್ತಿಯನ್ನ ಮಾಡ್ತಾರೆ, ಯಾವ ರೀತಿ ಒಂದು ಗಡಿಗೆ ಮಾಡ್ಲಿಕ್ಕೆ ಅವರ ಪರಿಶ್ರಮ ಹೆಂಗಿರುತ್ತೆ, ಅವರು ತರುವಂತ ಮಣ್ಣು ಎಲ್ಲಿಂದ ತರ್ತಾರೆ, ಹಾಗೇನೆ ಅವರು ರೆಡಿ ಮಾಡ್ತಕ್ಕಂಥ ಯಾವ ರೀತಿ ವಿಧಾನಗಳನ್ನ ಅಳವಡಿಸ್ತಾರೆ, ಜೊತೆಗೆ ಅವ್ರ ಓಣೆಯಲ್ಲೇ ಇರ್ತಕ್ಕಂಥದ್ದು ಅವ್ರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ನಾವು ಇವರು ಇಲ್ಲಿ ಸತ್ಯಮ್ಮ ದೇವರು ಅಂತ ಇದ್ದಾರೆ, ಇವರು ಕುಂಬಾರರ ಆರಾಧ್ಯ ದೈವನೇ ಅಂತ ಹೇಳ್ಬೋದು. ಆ ದೈವನ ನಾವು ಸುದ್ದಿಯನ್ನು ಪ್ರಾರಂಭಿಸಿ, ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ಬ ವೃದ್ಧರಿದ್ರೆ ಅವರು ಸುಮಾರು 30-40 ವರ್ಷಗಳಿಂದ ಈ ಕುಂಬಾರ ವೃತ್ತಿಯನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇವರು ಇವತ್ತು ಏನು ಇದೆಯಲ್ಲ ಈಗ ರೆಡಿ ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ ಯಾವ ರೀತಿ ಅಡಿಗೆ ಸಾಮಾನ್ ಬೇಕೋ, ಅದು ಗಡಿಗೆ ಆಗಿರ್ಬೋದು, ನೀರಾಗಿರ್ಬೋದು, ಯಾವುದೇ ಒಂದು ಮುಚ್ಚಳ ಆಗಿರ್ಬೋದು, ಆ ರೀತಿ ರೆಡಿ ಮಾಡ್ತಾರೆ. ರೆಡಿ ಮಾಡ್ಬಿಟ್ಟು ಇದನ್ನ ತಣ್ಣನೆ ಪ್ರದೇಶದಲ್ಲಿ ಇಟ್ಟು ಅದನ್ನ ಒಣಗ್ಲಿಕ್ಕೆ ಬಿಡ್ತಕ್ಕಂಥದ್ದು. ಇವತ್ತು ಇಲ್ಲಿ ನೋಡ್ತಿರ್ಬೋದು, ಈ ಅಮ್ಮ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ರೆಡಿ ಮಾಡಿ ಇಟ್ಟಿರುವಂತದ್ದು. ಇನ್ನೊಂದು ನಿಮ್ಗೆ ತೋರಿಸ್ತೇನೆ. ಇಲ್ಲಿ ಒಂದು ಗಡಿಗೆಯನ್ನ ರೆಡಿ ಮಾಡುವಂತದ್ದು. ಈ ರೀತಿ ಅವರ ವಿಧಾನಗಳನ್ನ ಅಳವಡಿಸ್ತಾರೆ. ಇಲ್ಲಿ ಅದನ್ನ ರೆಡಿ ಮಾಡಿ ಸ್ಟಾಕ್ ಮಾಡಿ ಇಟ್ಟಿರುವಂತದ್ದು. ಈ ರೀತಿ ಅವರ ಮಾಡ್ತಕ್ಕಂತ ವಿಧಾನಗಳಾಗಿರ್ತವೆ. ಇದ್ರ ಜೊತೆಗೆ ಮತ್ತೊಂದು ನಿನ್ ಜಾಗವನ್ನ ತೋರಿಸ್ತೇನೆ. ಇವ್ರಿಗೆ ಪ್ರಮುಖವಾಗಿ ಗಡಿಗೆ ಮತ್ತೆ ಮುಂತಾದ ಸಲಕರಣೆಗಳನ್ನ ರೆಡಿ ಮಾಡ್ಲಿಕ್ಕೆ ಯಾವ ರೀತಿ ಏನ್ ತಗೊಂಡ್ಬರತಕ್ಕಂಥದ್ದು ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ಬೋದು, ಒಂದು ಮಣ್ಣನ್ನ ಇದೆ. ಆ ಮಣ್ಣು ತಗೊಂಡ್ಬಂದು ಈ ರೀತಿ ಒಣಾಕ್ತಾರೆ. ಅದನ್ನ ಒಂದು ಮಿನಿಮಮ್ ಸೈಜ್ ಅನ್ನ ಮಾಡಿ ಈ ರೀತಿ ಒಣಾಕ್ತಾರೆ. ಇದಾದ ನಂತರ ನಿಮ್ಗೆ ಅದನ್ನ ಈ ರೀತಿ ನೋಡ್ಬೋದು, ಲಾಟ್ ಗಟ್ಲೆ ಇಟ್ಟಿದ್ದಾರೆ. ಇದು ತಗೊಂಡ್ಬರುತ್ತಿರೋದು ಎಲ್ಲಿಂದ ಅಂತ ಹೇಳಿದ್ರೆ, ಇಲ್ಲಿಂದ ಸುಮಾರು ಒಂದು 15-20 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಅಲ್ಲಿಂದ ಒಂದು ಕೆರೆ ಮಣ್ಣನ್ನ ತರ್ತಾರೆ. ಆ ಮಣ್ಣನ್ನ ತಗೊಂಬಂದು ಇಲ್ಲಿ ಮೊದ್ಲಿಗೆ ಸ್ಟಾಕ್ ಮಾಡಿ ಇಡುವಂತದ್ದು. ಅದ್ರ ಜೊತೆಗೆ ಇವರು ಒಂದು ಬಟ್ಟೆಯನ್ನ ನೇಮಕ ಮಾಡಿರುವಂತದ್ದು. ಅಂತ ಹೇಳಿದ್ರೆ ಇವರು ಗಡಿಗೆಗಳನ್ನ ಹಸಿಯಾಗಿ ಮಾಡಿ ಅದನ್ನ ಅದೇ ರೀತಿ ಮಾಡ್ಕೊಂಡು ಮಣ್ಣನ್ನ ಮಾರನೇ ದಿನ ಅವು ಯಾವ ರೀತಿ ಬೇಕು ಗಡಿಗೆ ಶೈಲಿಗಳನ್ನ ಮಾಡ್ತಾರೆ. ಆ ಒಂದು ಗಡಿಗೆಗಳನ್ನ ಮಾಡಿ 8 ದಿನ ನೆರಳಲ್ಲೇ ಒಣಗಿಸಿ ಈ ಬಟ್ಟೆ ಒಳಗೆ ಇಟ್ಟು ಅದಕ್ಕೆ ಸೌದೆಗಳನ್ನ ಇಟ್ಟು ಸುಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಎಲ್ಲ ಸುಟ್ಟು ಆದ್ಮೇಲೆ ಅವನ್ನ ಮಾಮೂಲಾಗಿ ರೆಡಿ ಆಗಿರುವಂತದ್ದು. ಈ ರೀತಿ ಅವರ ಮಾಡುವ ವಿಧಾನ ಶೈಲಿಗಳಾಗಿರುತ್ತೆ. ಅಂತ ಹೇಳಿದ್ರೆ ಇವ್ರು ಹೇಳ್ತಿರುವಂತದ್ದು ಏನಂತ ಹೇಳಿದ್ರೆ, ನಮ್ಗೆ ಯಾವುದೇ ರೀತಿ ಬೇರೆ ವೃತ್ತಿ ಇಲ್ಲ. ಈ ವೃತ್ತಿ ಕುಂಬಾರ ವೃತ್ತಿಯನ್ನ ನಾವು ಅಳವಡಿಸಿಕೊಂಡಿರತಕ್ಕಂಥದ್ದು. ಮಳೆಗಾಲ ಅಂತ ಬಂದಾಗ ನಾವು ಅತಿ ಹೆಚ್ಚು ಸ್ಟಾಕ್ ಮಾಡಿ ಇಟ್ಕೊಂತೇವೆ. ಬೇಸಿಗೆ ಕಾಲ ಬಂದಾಗ ಸಾರ್ವಜನಿಕರಿಗೆ ಮತ್ತೆ ಜನಗಳಿಗೆ ಯಾವ ರೀತಿ ವಸ್ತುಗಳನ್ನ ಬೇಕಾಗ್ತದೆ ಆ ರೀತಿ ವಸ್ತುಗಳನ್ನ ನಾವು ರೆಡಿ ಮಾಡಿ ಇಟ್ಕೊಂಡು ಮಾರುವಂತದ್ದು. ನಾವೇ ಮಾರ್ಕೆಟ್ಗೆ ಹೋಗಿ ಮಾರಕ್ಕಾಗಲ್ಲ. ನಮ್ಮ ಹತ್ರನೇ ಕೆಲವು ಜನ ಬರ್ತಾರೆ, ಬಂದು ಇಲ್ಲಿಂದನೇ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ಆದ್ರೆ ನಾವು ಈ ಜಾಗದಲ್ಲಿ ಇದೀವಿ. ಈ ಜಾಗದಿಂದ ನಾವು ಹೇಳುವಂತದ್ದು ಏನಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ಸಾರ್ವಜನಿಕರು ಎಲ್ಲರೂ ಒಂದು ನಿಯಮವನ್ನು ಅಳವಡಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಮಣ್ಣಿಂದ ಮಾಡಿರ್ತಕ್ಕಂಥ ಗಡಿಗೆಗಳು ಬಹಳ ಫಲವತ್ತತೆಯಿಂದ ಕೂಡಿರ್ತಕ್ಕಂಥದ್ದು, ಸೈಂಟಿಫಿಕ್ ಆಗಿ ಹೇಳಿರುವಂತದ್ದು. ಇವತ್ತು ನೋಡಿ, ಯಾವುದೇ ಕಾರಣಕ್ಕೆ ಇದನ್ನ ಗಡಿಗೆ ಮತ್ತು ಅಡಿಗೆ ಮಾಡ್ಲಿಕ್ಕೆ ಗಡಿಗೆ ಮತ್ತೆ ನೀರ್ ಕುಡ್ಲಿಕ್ಕೆ ಗಡಿಗೆ ಇವನ್ನ ಉಪಯೋಗ ಮಾಡಿದ್ರೆ ರೋಗದಿಂದ ದೂರ ಇರ್ಬೋದು, ಹಾಸ್ಪಿಟ್ಲಿಂದ ದೂರ ಇರ್ಬೋದು. ಜೊತೆಗೆ ಈ ಮಣ್ಣಿಂದ ಮಾಡಿರ್ತಕ್ಕಂಥದ್ದು ಲವಣಾಂಶಗಳಿಂದ ಕೂಡಿರುತ್ತೆ. ಯಾವುದೇ ಒಂದು ಅಡಿಗೆ ಮಾಡಿದ್ರೆ ಮನುಷ್ಯನಿಗೆ ಬೇಕಾದ ಹೆಚ್ಚಿನ ಲವಣಗಳನ್ನ ಕೊಡ್ತಕ್ಕಂಥದ್ದು. ಆ ರೀತಿ ನಮ್ಮ ಹತ್ರ ಇರ್ತಕ್ಕಂಥ ಈ ಲವಣಾಂಶಗಳಿಂದ ಕೂಡಿರ್ತಕ್ಕಂಥ ಗಡಿಗೆಗಳನ್ನ ನಾವು ಉಪಯೋಗಿಸಬೇಕು. ಯಾವುದೇ ಕಾರಣಕ್ಕೆ ಈ ಫ್ರಿಡ್ಜ್ ಮತ್ತೆ ಇಂಥ ತಂತ್ರಜ್ಞಾನದಿಂದ ಮಾಡಿರ್ತಕ್ಕಂಥದ್ದು ಯಾವುದೇ ಉಪಕರಣಗಳನ್ನ ನಾವು ಉಪಯೋಗಿಸಬಾರ್ದು. ಯಾಕಂತ ಹೇಳಿದ್ರೆ ಈ ಹಿಂದಿನ ದಿನದಲ್ಲಿ ನಾವು ಹಿಂದಿನ ಕಾಲದವ್ರ ನೋಡಿದ್ರೆ ಬಹಳ ವರ್ಷ ಅವರು ಬದುಕ್ತಿರುವಂತದ್ದು ಅಂತೇಳಿ ನಾವು ಕ್ವಶನ್ ಮಾಡ್ಕೊಂಡ್ರೆ, ಅವತ್ತಿನ ಜೀವನ ಶೈಲಿ ಎಲ್ಲ ಆವತ್ತಿನ ಜೀವನ ಶೈಲಿ ಎಲ್ಲ ಈ ಗಡಿಗೆಗಳಲ್ಲೇ ಅಡಿಗೆ ಮಾಡುವಂತ ಒಂದು ವಿಧಾನ ಆಗಿತ್ತು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇವತ್ತು ಪಾತ್ರೆ ಮತ್ತೆ ಪ್ಲಾಸ್ಟಿಕ್ಗಳಲ್ಲೇ ಅಡಿಗೆ ಮಾಡ್ಕೊಂಡು ತಿನ್ನುವಂತದ್ದಾಗಿರೋದ್ರಿಂದ ನಮ್ಮ ದೇಹದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತವೆ. ಆ ಒಂದು ದೃಷ್ಟಿಯಿಂದ ಅವನ್ನೆಲ್ಲ ನಾವು ಇವತ್ತು ದೂರ ಇಡ್ಬೇಕಂತ ಹೇಳಿದ್ರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಡಿಗೆಗಳನ್ನ ನಾವು ಉಪಯೋಗಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸಂಡೂರಲ್ಲಿ ಇರ್ತಕ್ಕಂಥ ಕುಂಬಾರವಣಿಗೆ ಬಂದು ಅವರ ವೃತ್ತಿ ಶೈಲಿ ಯಾವ ರೀತಿ ಇರುತ್ತೆ, ಅವರ ಕಷ್ಟ ಯಾವ ರೀತಿ ಇರುತ್ತೆ ಅಂತ ಅಂದೇಳಿ ನಾವು ಸುದ್ದಿ ಮಾಡಿದ್ದೇವೆ. ಇದು ನಮ್ಮ ರಾಜ್ಯದ ಎಲ್ಲಾ ಕುಂಬಾರರಿಗೆ ಅನ್ವಯಿಸುವಂತೆ ಈ ಕುಂಬಾರ ವೃತ್ತಿಯನ್ನ ಗೌರವಿಸಬೇಕು. ಈ ಕುಂಬಾರರು ಮಾಡಿರ್ತಕ್ಕಂಥ ಎಲ್ಲಾ ರೀತಿಯ ಗಡಿಗೆಗಳನ್ನ ಸಾರ್ವಜನಿಕರು ಖರೀದಿ ಮಾಡ್ಬೇಕು. ಅವರ ಗೌರವಕ್ಕೆ
ಅವರ ಮಾಡತಕ್ಕಂತ ವೃತ್ತಿಗೆ ಗೌರವ ಕೊಡುವಂತದ್ದಾಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಹಾಸ್ಪಿಟ್ಲಿಂದ ದೂರ ಇರ್ಬೇಕಂತ ಹೇಳಿದ್ರೆ ಇವತ್ತು ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಡಿಗೆಗಳನ್ನ ಸಾರ್ವಜನಿಕರು ಬಂದು ಅತಿ ಹೆಚ್ಚಾಗಿ ಖರೀದಿ ಮಾಡ್ಕೊಂಡು ಅವರ ಆರೋಗ್ಯವನ್ನ ಅವರೇ ರೂಪಿಸ್ಕೊಳ್ಬೇಕು ಅನ್ನೋದು ನಮ್ಮ ವಾಹಿನಿಯ ಕಳಕಳಿಯಾಗಿದೆ.